ಚಿಕ್ಕಬಳ್ಳಾಪುರ ಹೆಣ್ಣು ಮಕ್ಕಳಿಗೆ ತವರಿನ ಉಡುಗೊರೆ ನೀಡಿದ ಸಿಎಂ ಬೈರೇಗೌಡ. ಸೀರೆ, ಅರಿಶಿನ, ಕುಂಕುಮ ನೀಡಿ ಗೌರವ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮಾನವ ಹಕ್ಕುಗಳ ಕಮಿಟಿಯಿಂದ ವಿಶಿಷ್ಟ ರೀತಿಯ ತವರಿನ ಉಡುಗೊರೆ ಲಭಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾವಿರಾರು ಮಹಿಳೆಯರಿಗೆ ತವರಿನ ಪ್ರೀತಿಯ ಸಂಕೇತವಾಗಿ ಸೀರೆ ಹಾಗೂ ಅರಿಶಿನ ಕುಂಕುಮ ವಿತರಿಸಲಾಯಿತು. ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಹಿಳೆಯರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ. ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದಲ್ಲಿ ಮಾನವ ಹಕ್ಕುಗಳ ಕಮಿಟಿ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಮಹಿಳೆಯರಿಗೆ ತವರಿನ ಕಾಣಿಕೆಯಾಗಿ ಸೀರೆ ಹಾಗೂ ಅರಿಶಿನ ಕುಂಕುಮವನ್ನು ನೀಡಿ ತೋರಿಸಲಾಯಿತು. ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಅವರು ಸ್ವತಃ ಮುತುವರ್ಜಿ ವಹಿಸಿ ಮಹಿಳೆಯರಿಗೆ ಉಡುಗೊರೆಗಳನ್ನು ವಿತರಿಸಿ ಅವರ ಆರೈಕೆ ಹಾಗೂ ಆಶೀರ್ವಾದ ಪಡೆದರು. ಸಿಎಂ ಬೈರೇಗೌಡರ ಈ ಉದಾರ ಗುಣಕ್ಕೆ ಕಾರ್ಯಕ್ರಮದಲ್ಲಿದ್ದ ಮಹಿಳೆಯರು, ಮನಸೋದರು ನಮ್ಮ ತಂದೆಯಂತೆ ಅಣ್ಣ ತಮ್ಮನ ಸ್ಥಾನದಲ್ಲಿ ನಿಂತು ನಮಗೆ ಈ ತವರಿನ ಉಡುಗೊರೆ ನೀಡಿದ್ದಾರೆ ಎಂದು ಮಹಿಳೆಯರು ಅತ್ಯಂತ ಸಂತಸ ಹಾಗೂ ಭಾವುಕರಾಗಿ ತಮ್ಮ ಅನಿಸಿಕೆ ತಿಳಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಮಹಿಳೆಯರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಸೇರಿದಂತೆ ಸಂಘದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬಂಧುಗಳೇ ನಮಸ್ಕಾರ. ನಾನು ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ ಮಾತಾಡ್ತಾ ಇದ್ವಿ. ಏನು ದಿನ ವಿಶೇಷತೆ ಅಂತಂದ್ರೆ, ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಅಂದಿನಿಂದಲೂ ಹಿರಿಯ ಒಂದು ಇದರಿಂದನೂ ಬರ್ತಾ ಇದೆ. ಅದೇ ರೀತಿಯಾಗಿ ಈಗಾಗಲೇ ಎಷ್ಟೋ ಕುಟುಂಬಗಳಿಗೆ ಎಲ್ಲಾ ಸವಲತ್ತುಗಳು ಇದ್ರೂ ಸಹ ಆ ಹೆಣ್ಮಗುವಿಗೆ ವರ್ಷಕ್ಕೊಂದು ಸರಿ ಒಂದು ತವರು ಮನೆ ನೆನಪನ್ನೋದು ಬಂದೇ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾನು ಏನು ಹಳ್ಳಿ ಭಾಗದಾಗೆಲ್ಲ ಸಮೀಕ್ಷೆ ಕೊಡ್ತಿದ್ದಾಗ ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ಸಹ ಏನು ಗಂಡ ಅನ್ನೋಂಥವ್ರನ್ನು ಸಹ ಕಳ್ಕೊಂಡ್ರು ಸಾಕಷ್ಟು ಜನ ಇದ್ದಾರೆ. ಅದಕ್ಕಿಂತ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ವಿಶೇಷತೆ ಅಂತಂದ್ರೆ, ವರ್ಷಕ್ಕೆ ಒಂದು ಬಾರಿ ತವರು ಮನೆಯನ್ನ ನೆನೆಸ್ಕೊಳ್ಳೋದು ಹೆಣ್ಣು ಮಗುದು ಒಂದು ದೊಡ್ಡ ಒಂದು ಕೊಡುಗೆ ಅಥವಾ ಅವರ ಸಂಪ್ರದಾಯ ಅಂತ ನಾವು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಅಂತಂದ್ರೆ, ವರ್ಷಕ್ಕೂ ಒಂದು ಬಾರಿ ಹೆಣ್ಣು ಮಗು ರಸ್ತೆ ದಾರಿ ನೋಡುವಂತ ಹಿಂದೆಯಿಂದ ಹಿರಿಯರು ಬರ್ತಕ್ಕಂಥ ಒಂದು ಸಂಪ್ರದಾಯ ರೀತಿಯಲ್ಲಿ ದಾರಿ ನೋಡ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ನಮ್ಮ ತವರು ಮನೆಯವರು ಯಾರಾದ್ರೂ ಬರ್ತಾ ಇದಾರೇನೋ ಅನ್ನೋಂಥದ್ದು. ಯಾಕಂದ್ರೆ ಹಿಂದೆ ಮೂಲತಃ ಈಗಿರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಲಿಲ್ಲ. ವರ್ಷಕ್ಕೊಂದು ಸರಿ ಆದ್ರೂ ಒಬ್ಬ ಹೆಣ್ಣು ಮಗುನಾದ್ರೂ ನೋಡೋದು ಕರ್ಶನ ತಗೊಂಡೋಗಿ ಒಬ್ಬ ಹೆಣ್ಣು ಮಗುನಾದ್ರೂ ನೋಡ್ಕೊಂಡು ಹೋಗ್ತಾರೆ ಅನ್ನೋ ರೀತಿಯಾಗ ನಮ್ಮ ತವರು ಮನೆಯವರು ಬರ್ತಾರೆ ಅನ್ನೋ ರೀತಿಯಾಗ ಹಿಂದಿನಿಂದನೂ ಅದು ಇರ್ತಕ್ಕಂಥ ಸಂಪ್ರದಾಯ. ಅದೇ ನಿಟ್ಟಿನಲ್ಲಿ ಈಗ ಸಹ ನಾನು ಸಹ ಒಂದು ಹೆಣ್ಣು ಮಗುವಿಗೆ ಪ್ರತಿಯೊಂದು ಹೆಣ್ಮಗುವಿಗೆ ಅರ್ಶಿನ ಕುಂಕುಮ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ, ಅದ್ರ ಜೊತೆಲಿ ಸ್ಯಾರಿ ಏನು ಬಾಗಿನ ಏನು ಅಂತ ಬರ್ತಾರೆ ಅದು ನನಗೀಗ ಅರ್ಪಿಸೋದಕ್ಕೆ ಜನತೆ ಅರ್ಪಿಸುವ ನರ್ಸ್ಬೇಕಂತ ಪ್ರಾಣ ತೊಟ್ಟ ಈಗ ಮಾಡ್ತಾರೆ.